ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಪ್ರಥಮವಾಗಿ ಚೀಮೂಲ್ ಅಂತ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಏನು ಈಗ ಪ್ರಾರಂಭ ಆಗಿದೆ, ಅದಕ್ಕೆ ಪ್ರಥಮ ಚುನಾವಣೆ ಇದಾಗಿರ್ತದೆ. ಪ್ರಥಮ ಚುನಾವಣೆಯಲ್ಲಿ 13 ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತರು ಸುಮಾರು 8 ಕ್ಷೇತ್ರಗಳನ್ನು ಇವತ್ತು ವಿಜಯಿಯಾಗಿದ್ದಾರೆ. 2 ಮಹಿಳಾ ಕ್ಷೇತ್ರಗಳು, ಈಗ 6 ನಮ್ಮ ಏನು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವೆಲ್ಲ ವಿಜಯಿಗಳಾಗಿದ್ದೀವಿ. ಆದರೂ ಕೂಡ ನಾವು ಚಿಂತಾಮಣಿಯಲ್ಲಿ 2 ಕಳ್ಕೊಂಡಿದ್ದೀವಿ, ಅದೊಂದು ಖೇದ ಇದೆ ನಮಗೆ. ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಏನಿವತ್ತು 5 ನಾಮಿನಿಗಳಿರೋದ್ರಿಂದ ಮತ್ತು ಜಿಲ್ಲಾ ಮಂತ್ರಿಗಳು ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನಾವು ಏನು ಇವತ್ತು ಮುಂದೆ ಚೀಮೂಲನ್ನು ಕಾಂಗ್ರೆಸ್ ವಶಕ್ಕೆ ಪಡೆಯಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಅದನ್ನು ಸನ್ಮಾನ್ಯ ಜಿಲ್ಲಾ ಸಚಿವರು, ಈ ಭಾಗದೆಲ್ಲ ಶಾಸಕರುಗಳು ಎಲ್ಲ ನಮ್ಮ ಇವರು ಕೂಡ ಅವತ್ತು ಕೂತು ಅದನ್ನು ಮುಂದೆ ನಿರ್ಣಯ ಮಾಡ್ತಾರೆ. ಇದೆಲ್ಲ ವಿಜಯಕ್ಕೆ ಮುಖ್ಯ ಕಾರಣ ನಮ್ಮ ಏನಿವತ್ತು ಮತದ ಕೊಟ್ಟಿದ್ದಾರೆ ನಮಗೆಲ್ಲ ನಮ್ಮ ಮತದಾರ ಪ್ರಭುಗಳು, ಏನು ಹಾಲುತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳ ಒಂದು ಬೆಂಬಲದಿಂದ ಇವತ್ತು ನಾವಿಷ್ಟು ದೊಡ್ಡ ಮಟ್ಟದಲ್ಲಿ ವಿಜಯ ಆಗಿದ್ದೀವಿ ಅಂತ ಹೇಳ್ತಾ ಬಯಸ್ತೀವಿ ಸರ್. ಸರ್, ನೆಕ್ಸ್ಟ್ ಅಧ್ಯಕ್ಷರ ಒಂದು ಗಿರಿಗೆ ಯಾವ ರೀತಿ ನಡೆಯಲಿದೆ? ಅದಕ್ಕೆ ಪಕ್ಷ ಇದೆ, ಪಕ್ಷದ ಹಂತದಲ್ಲಿ ತೀರ್ಮಾನ ಆಗ್ತದೆ ಸರ್.